ರಕ್ಷಿತಾ ಶೆಟ್ಟಿ ಆಸ್ತಿ ಎಷ್ಟು ಗೊತ್ತಾ? ಫಾಸ್ಟ್ಯಾಗ್ನಲ್ಲಿ 19,000 ಸಂಬಳ, ಕನ್ನಡ ಬರದೆ ಪರದಾಟ. ಸೋರುತ್ತಿರುವ ಸ್ವಂತ ಮನೆ, ಉಡುಪಿಯಲ್ಲಿರೋ ಅಜ್ಜಿಯ ಬಾಡಿಗೆ ಮನೆಯಲ್ಲೇ ವಾಸ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ವೀಕ್ಷಕರ ಮನಸ್ಸು ಗೆದ್ದಿರುವ ರಕ್ಷಿತಾ ಶೆಟ್ಟಿಯವರ ತಂದೆ ತಾಯಿ ಮುಂಬೈನಲ್ಲಿದ್ದರೆ ಅಜ್ಜಿ ಉಡುಪಿಯಲ್ಲಿ ಇರ್ತಾರೆ. ರಕ್ಷಿತಾ ಶೆಟ್ಟಿಯವರ ಆಟದ ಬಗ್ಗೆ ಅಜ್ಜಿ ಮಾತಾಡಿದ್ದಾರೆ. ಹೌದು, ತಂದೆ ತಾಯಿ ಏನ್ ಮಾಡ್ತಾರೆ? ಮುಂಬೈನಲ್ಲಿ ರಕ್ಷಿತಾ ಶೆಟ್ಟಿ ತಂದೆ ಪಾನ್ ಶಾಪ್ ಇಟ್ಕೊಂಡಿದ್ದಾರೆ. ರಕ್ಷಿತಾ ಆಗಾಗ ಉಡುಪಿಗೆ ಬರ್ತಿರ್ತಾರೆ. ಮನೆಗೆ ಬಂದ್ರೆ ಅವಳೇ ಎಲ್ಲ ರೀತಿಯ ಅಡಿಗೆನ ಮಾಡ್ತಾಳೆ. ನನ್ನನ್ನ ಯೂಟ್ಯೂಬ್ನಲ್ಲಿ ತೋರಿಸ್ಬೇಡ ಅಂತ ಹೇಳ್ತೀನಿ, ಆದ್ರೂ ಅವಳು ಆಗಾಗ ನನ್ನ ವಿಡಿಯೋವನ್ನ ಯೂಟ್ಯೂಬ್ಗೆ ಹಾಕ್ತಾ ಇರ್ತಾಳೆ ಅಂತ ಅಜ್ಜಿ ರತ್ನಮ್ಮ ಹೇಳಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಬೈದ್ರೆ ಬೇಸರ ಆಗುತ್ತೆ. ಬಿಗ್ ಬಾಸ್ ಮನೆಗೆ ಹೋಗ್ತೀನಿ ಅಂದಾಗ ಶಾಕ್ ಆಗಿದ್ದುಂಟು, ನನಗೆ ಖುಷಿಯೂ ಆಗಿದೆ. ಆಗಾಗ ಬಿಗ್ ಬಾಸ್ ನೋಡ್ತೀನಿ, ಯಾರಾದ್ರೂ ರಕ್ಷಿತಾ ಶೆಟ್ಟಿಯನ್ನ ಬೈದಾಗ ಬೇಸರ ಆಗೋದು, ಕೋಪ ಬರೋದು, ಹೀಗಾಗಿ ಒಮ್ಮೊಮ್ಮೆ ಬಿಗ್ ಬಾಸ್ ನೋಡೋದಿಲ್ಲ ಅಂತ ರತ್ನಮ್ಮ ಹೇಳಿದ್ರು. ಗಿಲ್ಲಿ ನಟನನ್ನ ಕಂಡ್ರೆ ನನಗೆ ಬಹಳ ಇಷ್ಟ. ಗಿಲ್ಲಿ ನಟ ಚೆನ್ನಾಗಿ ಆಡ್ತಿದ್ದಾನೆ. ಗಿಲ್ಲಿ ನಟನನ್ನ ಕಂಡ್ರೆ ನನಗೆ ಇಷ್ಟ. ಅವಳು ರಕ್ಷಿತಾಗೆ ವಂಶದ ಕುಡಿ ಅಂತ ಹೇಳೋದು ನನಗೆ ಖುಷಿ ಆಗುತ್ತೆ, ನಗು ಬರುತ್ತೆ. ಧ್ರುವಂತ್ ಅವರು ರಕ್ಷಿತಾ ಬಗ್ಗೆ ಮಾತಾಡಿದ್ದು ಬೇಸರ ಆಯ್ತು. ಧ್ರುವಂತ್ ಮೇಲೆ ನನಗೆ ಕೋಪ ಇದೆ ಅಂತ ರತ್ನಮ್ಮ ಹೇಳಿದ್ರು. ಇನ್ನು ರಕ್ಷಿತಾಗೆ ನಾಯಿ ಅಂದ್ರೆ ತುಂಬಾ ಇಷ್ಟ. ರಕ್ಷಿತಾಗೆ ನಾಯಿ ಅಂದ್ರೆ ಬಹಳ ಪ್ರೀತಿ. ಬೀದಿ ನಾಯಿಗಳನ್ನ ಕಂಡ್ರೆ ಸಾಕು ಅದಕ್ಕೆ ಮೀನ್ ಹಾಕ್ತಾಳೆ. ಒಂದು ಗುಣ ಅಂತ ಹೇಳೋಕ್ಕಾಗೋದಿಲ್ಲ, ಆದ್ರೆ ರಕ್ಷಿತಾಳಲ್ಲಿರುವ ಎಲ್ಲಾ ಗುಣ ಇಷ್ಟ ಅಂತ ರತ್ನಮ್ಮ ಹೇಳಿದ್ರು. ಇನ್ನು ಅಷ್ಟೇ ಅಲ್ಲದೆ ರಕ್ಷಿತಾ ಮೊದಲು ಅಂದ್ರೆ ತನ್ನ ಚಿಕ್ಕ ವಯಸ್ಸಿಗೆ ಕಾಲೇಜ್ಗೂ ಹೋಗುವಂತಹ ಸಂದರ್ಭದಲ್ಲೇ ಪಾರ್ಟ್ ಟೈಮ್ ಕೆಲಸಕ್ಕೆ ಜಾಯಿನ್ ಆಗಿರ್ತಾಳೆ. ಪಾರ್ಟ್ ಟೈಮ್ ಕೆಲಸವನ್ನ ಮಾಡುವಂತಹ ಸಂದರ್ಭದಲ್ಲಿ ಅಂದ್ರೆ ಫಾಸ್ಟ್ಯಾಗ್ ಅನ್ನುವಂತಹ ಕಂಪನಿಗೆ ಜಾಯಿನ್ ಆಗ್ತಾಳೆ. ಆ ಕಂಪನಿಯಲ್ಲಿ ಆಕೆಗೆ 19,000 ರೂಪಾಯಿ ಸಂಬಳವನ್ನು ಕೂಡ ಕೊಡ್ತಾ ಇರ್ತಾರೆ. ಆದ್ರೆ ಅದು ಕಾಲ್ ಸೆಂಟರ್ ಆಗಿದ್ರಿಂದ ಆಕೆ ಕನ್ನಡವನ್ನ ಮಾತಾಡಲೇಬೇಕಾಗುತ್ತೆ. ರಕ್ಷಿತಾ ಶೆಟ್ಟಿಗೆ ಈಗಲೇ ಕನ್ನಡ ಅಷ್ಟಕ್ಕೆ ಅಷ್ಟು, ಆದ್ರೆ ಆ ಸಂದರ್ಭದಲ್ಲಿ ಕನ್ನಡ ಬರದೆ ನನಗೆ ಕನ್ನಡ ಬರುತ್ತೆ ಅಂತ ಕೆಲಸಕ್ಕೆ ಜಾಯಿನ್ ಆಗಿ ಸಾಕಷ್ಟು ಒಂದು ತಾಪತ್ರೆಯನ್ನು ಕೂಡ ಅನುಭವಿಸಿದ್ದಾಳೆ ಅನ್ನುವಂಥ ಮಾತನ್ನ ರತ್ನಮ್ಮ ಅವರು ಹೇಳಿದ್ದಾರೆ. ಇನ್ನು ಸಾಲ ಕೂಡ ಮಾಡಿಕೊಂಡಿದ್ದಾಳೆ ರಕ್ಷಿತಾ ಅಂತ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರು ಸ್ವಂತ ಹಣದಲ್ಲಿ ಮುಂಬೈನಲ್ಲಿ ಫ್ಲಾಟ್ ಅನ್ನು ತಗೊಂಡಿದ್ದಾಳೆ. ಅದಕ್ಕಾಗಿ ಸಾಲವನ್ನು ಕೂಡ ಮಾಡಿದ್ದಾಳೆ. ಅಪ್ಪ ಅಮ್ಮ ಅಲ್ಲಿ ಇರೋದಕ್ಕೆ ಅವಳು ಆಗಾಗ ಅಲ್ಲಿಗೆ ಬಂದು ಹೋಗ್ತಾ ಇರ್ತಾಳೆ. ಬಾಡಿಗೆ ಮನೆಯಲ್ಲಿ ಇದ್ದಾರಂತೆ. ರಕ್ಷಿತಾ ಶೆಟ್ಟಿ ಹುಟ್ಟಿ 3 ತಿಂಗಳಿಗೆ ಅವಳನ್ನ ಮುಂಬೈಗೆ ಕರ್ಕೊಂಡು ಹೋದ್ರು. ಅವಳಿಗೆ ಕನ್ನಡ ಬರ್ತಾ ಇರಲಿಲ್ಲ. ಈಗ ಸ್ವಲ್ಪ ಸ್ವಲ್ಪ ಕನ್ನಡವನ್ನ ಮಾತಾಡ್ತಿದ್ದಾಳೆ. ಅಂದ ಹಾಗೆ ಅಜ್ಜಿ ಮನೆ ಸೋರ್ತಾ ಇದೆ, ರಿಪೇರಿ ಆಗ್ಬೇಕು ಅಂತ ಬಾಡಿಗೆ ಮನೆಯಲ್ಲಿದ್ದಾರಂತೆ. ಬಾಡಿಗೆ ಮನೆಯ ಹಣವನ್ನ ರಕ್ಷಿತಾ ಅವರೇ ಕಟ್ತಾ ಇದ್ದಾರೆ ಅಂತ ರತ್ನಮ್ಮ ಹೇಳಿದ್ದಾರೆ. ಇನ್ನು ರಕ್ಷಿತಾ ಶೆಟ್ಟಿ ಕುಟುಂಬಸ್ಥರು ಯಾರ್ಯಾರು ಅಂತ ನೋಡೋದಾದ್ರೆ, ರಕ್ಷಿತಾ ಶೆಟ್ಟಿ ಅಜ್ಜಿಗೆ 4 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಮೊದಲ ಮಗಳ ಮಗಳೇ ರಕ್ಷಿತಾ. ಮಂಗಳೂರು ಮುಂಬೈನಲ್ಲಿ ರಕ್ಷಿತಾ ಅವರ ಸೋದರ ಮಾವ ಚಿಕ್ಕಮ್ಮ ಇರ್ತಾರೆ. ಬಿಗ್ ಬಾಸ್ ಮನೆಗೆ ಹೋಗುವಾಗ ರಕ್ಷಿತಾ ಅವರು ಸ್ವಲ್ಪ ಹತ್ಕೊಂಡು ಹೋಗಿದ್ರು ಅಂತ ಅಜ್ಜಿ ಹೇಳಿದ್ದಾರೆ. ಏನೇ ಆಗಿರ್ಬೋದು, ನನ್ನ ಮಗಳನ್ನ ಇವತ್ತು ಇಡೀ ಕರ್ನಾಟಕದ ಜನತೆ ಇಷ್ಟು ಕೊಂಡಾಡ್ತಾ ಇರೋದು ನನಗೆ ಬಹಳಷ್ಟು ಸಂತಸವನ್ನ ಉಂಟು ಮಾಡಿದೆ ಅಂತ ರತ್ನಮ್ಮ ಹೇಳಿದ್ದಾರೆ.